ಒಬ್ಬ ಅಧಿಕಾರಿಯ ಮಾಡಿರ್ತಕ್ಕಂಥ ದುರ್ನಡತೆ ಏನಿದೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಖಂಡನೀಯ ಹೇಳಿಕೆಗಳು ಬರ್ತಾ ಇರ್ತಕ್ಕಂಥ ತಾವೆಲ್ಲ ಗಮನಿಸಿದಿರಿ. ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆಗಿದ್ದವ್ರನ್ನ, ಹಾಲಿ ಕೇಂದ್ರದಲ್ಲಿ ಸಚಿವರಾಗಿದ್ದವ್ರನ್ನ, ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲಾ ಸಂಸತ್ ಸದಸ್ಯರನ್ನ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಪತ್ರ ಬರೆದಿರ್ತಕ್ಕಂಥದ್ದನ್ನ ನಮ್ಮ ಮುಂದೆ ಇದೆ. ಈಗಾಗಲೇ ಯಾವ್ಯಾವ ವಕೀಲರುಗಳು, ನ್ಯಾಯವಾದಿಗಳು ಹಿಂದೆ ಇದ್ದಾರೆ, ಯಾರು ಹೇಳಿ ಮಾಡಿಸಿದ್ದಾರೆ, ಯಾವ ಕಚೇರಿಯಲ್ಲಿ ಟೈಪ್ ಆಯಿತು, ಹೇಗೆ ಬಂತು ಅಂತಕ್ಕಂಥದ್ದು ಸಹಿ ಮಾಡಿರ್ತಕ್ಕಂಥ ಈ ವ್ಯಕ್ತಿ ಭಾರತೀಯ ಸೇವಾ ನಿಯಮಗಳನ್ನ ಬಹುತೇಕ ಅರ್ಥ ಮಾಡ್ಕೊಂಡಿಲ್ಲ. ಕಾರಣ ಅಧಿಕಾರದ ಹಣದ ಮದ ಆತನಿಗೆ ಹೆಚ್ಚಾಗಿದೆ. ಒಬ್ಬ IPS ಅಧಿಕಾರಿ ಆದ ತಕ್ಷಣ ಆತಗೆ ಎಷ್ಟು ಸಂಬಳ ಬರ್ಬೋದು? ಒಂದು 3 ಲಕ್ಷ, 4 ಲಕ್ಷ, 5 ಲಕ್ಷ. ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಇವತ್ತು ಪ್ರತಿಷ್ಠಿತ ಕಂಪನಿಗಳ CEO ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಿಮ್ಮ ಕುಟುಂಬ ತಾವು ವಾಸ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ದುಡ್ಡನ್ನು ಎಲ್ಲಿಂದ ತಂದ್ರಿ, ಎಲ್ಲಿಂದ ಬಂತು? ನಮ್ಮ ಓಲ್ಡ್ ಏರ್ಪೋರ್ಟ್ ಇದೆ, HL ಹಿಂಭಾಗದಲ್ಲಿ ಎಪ್ಸಿಲಾನ್ ಅಂತ, EPSILON ಎಪ್ಸಿಲಾನ್ ಅಂತ ಒಂದು ಗೇಟೆಡ್ ಕಮ್ಯುನಿಟಿ ಇದೆ. ಬೆಂಗಳೂರಿನಲ್ಲಿರ್ತಕ್ಕಂಥ, ಬಾಂಬೆಲಿರ್ತಕ್ಕಂಥ ಬಹುತೇಕ CEO ಅಲ್ಲಿ ವಾಸ ಮಾಡ್ತಕ್ಕಂಥ ಜಾಗ. ಇವ್ರದ್ದು 1 ಎಕರೆನಲ್ಲಿ ಇವ್ರದ್ದು ವಿಲ್ಲಾ ಇದೆ. ಅಲ್ಲಿ 3 ಬೆಡ್ರೂಮ್ ನೀವು ವೆಬ್ಸೈಟ್ ತೆಗೆದು ಹೊಡೆದ್ರೆ ಒಂದು 3 ಬೆಡ್ರೂಮ್ನ ಬೆಲೆ 25 ಕೋಟಿ ಮೇಲೆ. ಅಲ್ಲಿ ವಾಸ ಮಾಡಬೇಕು ಅಂದರೆ ಮೇಂಟೆನೆನ್ಸ್ ಚಾರ್ಜ್ 3 ರಿಂದ 4 ಲಕ್ಷ ಕೊಡಬೇಕಾದ್ರೆ ಇವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರು ಇವತ್ತು ನಾಗಾವಾರ ಸರ್ವೆ ನಂಬರ್ 87ರಲ್ಲಿ ಏನು ಕುಮಾರಸ್ವಾಮಿ ಹೇಳಿದ್ರು, ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ ಅಂತಕ್ಕಂಥ ದಾಖಲೆ ನಾನು ಈಗ ಬೇಕಾದ್ರೆ ಕೊಡ್ತೀನಿ. 36 ಅಂತಸ್ತದ ಸುಮಾರು 3 ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ದಾರೆ. ಒಬ್ಬ IPS ಅಧಿಕಾರಿ ಆಗಿರ್ತಕ್ಕಂಥ ಅವ್ರ ಶ್ರೀಮತಿ ಹೆಸರಲ್ಲಿ ಇರ್ಬೋದು. ಯಾಕೆ ಇವತ್ತು ಕೋರ್ಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಶ್ರೀಮತಿಯವರ ಹೆಸರಲ್ಲಿ ಆಗಿರ್ತಕ್ಕಂಥ ಹಗರಣವನ್ನು ಮುಖ್ಯಮಂತ್ರಿಗಳದ್ದು ತನಿಖೆ ಇರ್ತದೆ ಅಂತ ಮಾಡ್ತಾ ಇದ್ದಾರೆ? ಇವರ ಶ್ರೀಮತಿಯಲ್ಲಿರ್ಬೋದು, ಅವ್ರ ಅಪ್ಪನೇ ಕೊಟ್ಟಿರ್ಬೋದು. ಅವರೂ ಸಹ ಒಂದು ಸಾರಿ 1 ತಿಂಗಳು ಜೈಲಿದ್ದು ಬಂದಿರತಕ್ಕಂಥವ್ರು ಭ್ರಷ್ಟಾಚಾರದ ಆರೋಪದ ಮೇಲೆ. ಬೆಂಗಳೂರಿನಲ್ಲಿ ನನ್ನಂಥ 2 ಸಾರಿ MLA ಆಗಿ ಒಂದೆರಡು ಸಾರಿ ಗೆದ್ದು ಸೋತಿರ್ತಕ್ಕಂಥನಿಗೆ 40-60 ಮನೆ ಇಲ್ಲ. ಇವರು 1 ಎಕರೆ ಮನೆ ಕಟ್ಟಿರ್ತಾರೆ. ನಮ್ಮ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ನಾಗಾವಾರ ಸರ್ವೆ ನಂಬರ್ನಲ್ಲಿ ಅದು ಜಾಗ ಯಾರ್ದು? ವಯಾಲಿಕಾ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ. ಅದು ಜನಗಳಿಗೆ ಅಲರ್ಟ್ ಆಗಿದೆ, ಕೇಸ್ ನಡೀತಾ ಇದೆ. ಯಾರನ್ನೂ ಹತ್ರಕ್ಕೆ ಬಿಡ್ದಂಗೆ ದುಂಡಾವರ್ತಿನಲ್ಲಿ ಇವತ್ತು ಪೊಸಿಷನ್ ತಗೊಂಡು ಕೆಲಸ ಮಾಡಿದೆ. ಇದು ಅಧಿಕಾರದ ದುರುಪಯೋಗ ಅಲ್ವಾ? ರಾಜನಹಳ್ಳಿನಲ್ಲಿ ಸುಮಾರು 8 ಎಕರೆ ಎಬಿಸು EBISU ಕಮ್ಯುನಿಟಿ ಸೆಂಟರ್ ಅಂತ ಇದೆ. ಇವ್ರ ಕುಟುಂಬದವರು ಓನರು. 8 ಎಕರೆ. ಇವತ್ತು ಅಲ್ಲಿ ನಾಗಾವಾರದಲ್ಲಿ ನೀವು 1 ಎಕರೆ ಎಷ್ಟು ಬೆಲೆ ಗೊತ್ತಾ? 125 ರಿಂದ 150 ಕೋಟಿ. ರಾಜನಹಳ್ಳಿ ಹೆಗಡೆ ನಗರದಲ್ಲಿ ಬೆಲೆ ಎಷ್ಟು ಗೊತ್ತಾ? 1 ಎಕರೆ 100 ರಿಂದ 125 ಕೋಟಿ. 8 ಎಕರೆ ಇದೆ. ಇವರ ಶ್ರೀಮತಿಯವರು ವುಮೆನ್ಸ್ ಆ್ಯಂಡ್ ಚೈಲ್ಡ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಬಿಗ್ ಕಾಂಟ್ರಾಕ್ಟ್ರು. ಕಮ್ಮ ಕಂಪನಿ ಅಂತ, ಕಮ್ಮ ಕಂಪನಿ ಅಂತ. ಇದರ ಬಗ್ಗೆ ರಾಜ್ಯ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ? ಒಬ್ಬ IPS ಅಧಿಕಾರಿ ಆದ ತಕ್ಷಣ ಸಾವಿರಾರು ಕೋಟಿಗಳನ್ನ ಯಾವ ರೀತಿ ಮಾಡ್ಬೋದು?
ಇಲ್ಲಿ ಕಿಶೋರ್ ಕುಮಾರ್ ಅಂತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ನನ್ನನ್ನು ಮನೆ ಕರೆಸಿ 2 ಕೋಟಿ ಕೇಳಿದ್ರು, ರಿಶ್ವತ್ ಕೇಳಿದ್ರು, 20 ಕೋಟಿ ಕೊಡಲೇಬೇಕು ಅಂತ ಕೇಳಿದ್ರು ಅಂತ ದಾಖಲೆ ಮಾಡಿದ್ದಾರೆ. ಶ್ರೀಧರ್ ಅಂತಕ್ಕಂಥವ್ರು ನನ್ನನ್ನು ಇಟ್ಟುಕೊಂಡು ಹಲವಾರು ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಡಿಸಿ ಸುಮಾರು ಆತ ಬರೆದಿರೋ ಕಂಪ್ಲೇಂಟ್ನಲ್ಲೇ SP ಅವ್ರಿಗೆ ನೋಡಿ ಇಷ್ಟಿದೆ ಕಂಪ್ಲೇಂಟು, ಯಾರ ಹತ್ರ ಎಷ್ಟೆಷ್ಟು ವಸೂಲಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಆತ ಕಂಪ್ಲೇಂಟ್ ಮುಖಾಂತರ ಕೊಟ್ಟಿದ್ದಾನೆ. ಇಷ್ಟು ಕಂಪ್ಲೇಂಟು ಸಹಿ ಮಾಡಿ ನಾನೆಲ್ಲ ಯಾವ ರೀತಿ ಉಪಯೋಗಿಸ್ಕೊಂಡ್ರು, ಏನೇನು ಮಾಡಿದ್ರು ಅಂತಕ್ಕಂಥದ್ದು ಸುಮಾರು 13 ಪೇಜ್ಗಳು ಕಂಪ್ಲೇಂಟ್ ಕೊಟ್ಟಿದ್ದಾನೆ ವಿತ್ ಡೀಟೇಲ್ಸು. ಇದುವರೆಗೂ ಇದ್ರ ಬಗ್ಗೆ ತನಿಖೆ ಆಗಿಲ್ಲ. ಇಂಥ ಅಧಿಕಾರಿಯಿಂದ ಫೇರ್ ಎನ್ಕ್ವೈರಿ ಆಗಲಿಕ್ಕೆ ಸಾಧ್ಯವಾ? ಸರ್ಕಾರವನ್ನು ಮೆಚ್ಚಿಸಲಿಕ್ಕೆ ವಿರೋಧ ಪಕ್ಷದವ್ರನ್ನ ಬಡಿದು ಬಿಡೋಕ್ಕೆ ಯೂತನ್ನು ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಸರ್ಕಾರ ಇವತ್ತು ಟೂಲ್ ಆಗಿ.